ಫ್ರೆಂಡ್ಸ್, ಇವತ್ತು ಹಾಗಲಕಾಯಿಂದ ಒಂದು ಟೇಸ್ಟಿ ಆಗಿರುವಂಥ ಸೈಡ್ ಡಿಶ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಹಾಗಲಕಾಯಿ ತಿನ್ನೋದ್ರಿಂದ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಅಲ್ವಾ. ಸೊ ನಾನು ಈ ಒಂದು ರೆಸಿಪಿಗೆ ಬೇಕಾಗಿರುವಂಥ ಹಾಗಲಕಾಯಿ ತೊಗೊಂಡಿದ್ದೀನಿ. ಒಂದು ಹಾಗಲಕಾಯಿನ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಆ ಹಾಗಲಕಾಯಿನ ನೀಟಾಗಿ ತೊಳ್ಕೊಂಡು ಅದರ ಒಂದು ಸ್ಕಿನ್ ಏನಿರುತ್ತೆ ಅದನ್ನೆಲ್ಲ ಪೀಲ್ ಮಾಡ್ಕೊಂಡಿದ್ದೀನಿ. ಸೊ ಪೀಲ್ ಮಾಡಿರೋವಂಥ ಸ್ಕಿನ್ನ ಅದನ್ನು ಸ್ಟಫಾಗಿ ಯೂಸ್ ಮಾಡೋಣ ಇದು, ಓಕೆನಾ. ಆಮೇಲೆ ಹಾಗಲಕಾಯಿನ 2 ಭಾಗ ಆಗಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕಟ್ ಮಾಡಿ ಇಟ್ಕೊಂಡಾದ್ಮೇಲೆ ಅದನ್ನು ಮಧ್ಯಕ್ಕೆ ಸೀಳ್ಕೊಂಡು ಥರ ನೋಡಿ, ಒಳಗಡೆ ಇರುವಂತಹ ಬೀಜ ಎಲ್ಲ ನಾನು ತೆಗಿತಾ ಇದ್ದೀನಿ. ಆ್ಯಕ್ಚುಲಿ ಆ ಬೀಜ ಎಲ್ಲ ಇರುತ್ತಲ್ಲ, ಆ ಬೀಜದ ಮೇಲೆ ಒಂದು ಲೇಯರ್ ಇರುತ್ತಲ್ಲ, ಆ ಲೇಯರು ನಾವು ತೊಗೊಂಡು ಅದನ್ನು ನಾವು ಇಲ್ಲಿ ಸ್ಟಫ್ ಥರ ಕೂಡ ಯೂಸ್ ಮಾಡಬಹುದು. ನಾನು ಅದನ್ನು ಮಾಡ್ತಾಯಿದ್ದೀನಿ ಫ್ರೆಂಡ್. ನೋಡಿ, ಅದೇನು ಬೀಜ ಇರುತ್ತಲ್ವ, ತುಂಬ ಎಳೆಯದಾಗಿದ್ದರೆ ನಾವು ಅದನ್ನು ಸ್ಟಫಿಗೆ ಹಾಕ್ತಾಯಿದ್ದೀನಿ. ತುಂಬ ಬಲ್ತಿರೋ ಅಂಥದ್ದನ್ನು ತೆಗೆದು ಬೇರೆ ಕಡೆ ಕೂಡ ನಾನು ಇಡ್ತಾಯಿದ್ದೀನಿ. ನೋಡಿ, ಇದು ಬೀಜದ ಮೇಲಿನ ಲೇಯರ್ ಎಳೆಯದಾಗಿರೋದು, ಮತ್ತು ಇದು ಬೀಜದ ಮೇಲಿನ ಲೇಯರ್ ತುಂಬ ಒಂದು ಏನು ಬಲ್ತಿರೋದಾಗಿರೋದೆಲ್ಲ ನಾನು ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿ ನಾನು ಹಾಗಲಕಾಯಿನ ಕಟ್ ಮಾಡಿಕೊಂಡು ಅದರ ಸ್ಕಿನ್ನ ಪೀಲ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನು 1 ರಿಂದ 2 ಚಿಟಿಕೆ ಆಗುವಷ್ಟು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಇದು ಆ್ಯಕ್ಚುಲಿ ರುಚಿಗಲ್ಲ, ಇದೆಲ್ಲ ಹಾಕ್ಬಿಟ್ಟು ನಾವು ಕಲಸಿ ಒಂದು 5 ಮಿನಿಟ್ಸ್ ಇಟ್ಟರೆ ಅದರಲ್ಲಿರೋವಂಥ ಒಂದು ಕಹಿ ಏನಿರುತ್ತೆ ಅದು ಹೊರಗಡೆ ಬರುತ್ತೆ. ಹಾಗಾಗಿ ಓಕೆನಾ, ಸ್ವಲ್ಪ ಕಡಿಮೆ ಆಗುತ್ತೆ ನಾವು ಇದನ್ನೆಲ್ಲ ಹಾಕಿ ಒಂದು 5 ಮಿನಿಟ್ಸ್ ಬಿಟ್ಟಾಗ. ಸೊ ಇದೇ ಥರ ನಾನು ಹಾಗಲಕಾಯಿಗೆ ಇರುತ್ತಲ್ಲ, ಹಾಗಲಕಾಯಿಗೆ ಕೂಡ ಉಪ್ಪು ಮತ್ತು ಅರಿಶಿನ 2 ಮಿಕ್ಸ್ ಮಾಡಿಬಿಟ್ಟು ಅವೆಲ್ಲಕ್ಕೂ ಅಪ್ಲೈ ಮಾಡ್ತಾಯಿದ್ದೀನಿ. ನೋಡಿ, ಅದೆರಡಕ್ಕೂ ನೀಟಾಗಿ ಅಪ್ಲೈ ಮಾಡಿಬಿಟ್ಟು ಇಡ್ತಾಯಿದ್ದೀನಿ. ಸೊ ಫ್ರೆಂಡ್ಸ್, ಹಾಗಲಕಾಯಿ ತಿನ್ನೋದ್ರಿಂದ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಮೇಜರ್ಲಿ ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತೆ, ನಂತರ ಬ್ಲಡ್ ಶುಗರ್ ಲೆವೆಲ್ ಕೂಡ ಕಡಿಮೆ ಮಾಡುತ್ತೆ ಫ್ರೆಂಡ್ಸ್. ಇನ್ನೊಂದು ಇಂಪಾರ್ಟೆಂಟ್ ಯೂಸ್ ಏನಂತ ಹೇಳಿದ್ರೆ ಕ್ಯಾನ್ಸರ್ ರಿಸ್ಕ್ನ ಕೂಡ ಕಡಿಮೆ ಮಾಡುತ್ತೆ. ಸೊ ಫ್ರೆಂಡ್ಸ್ ನೋಡಿ, ಈ ರೀತಿಯಾಗಿ ನಾನು ಅಪ್ಲೈ ಮಾಡಿಕೊಂಡು ಇಟ್ಟಿದ್ದೀನಿ, ಎರಡನ್ನೂ ಕೂಡ, ಸ್ಟಫು ಕೂಡ ಆಮೇಲೆ ಹಾಗಲಕಾಯಿ ಕೂಡ, ಓಕೆನಾ. ಸೊ ಆ ರೀತಿಯಾಗಿ ಅಪ್ಲೈ ಮಾಡೋದ್ರಿಂದ ನೋಡಿ, ಈಗ ನಾನು ಅದನ್ನು ಜಸ್ಟ್ ಈಗ ಈ ಥರ ಪ್ರೆಸ್ ಮಾಡ್ತಾ ಇದ್ದೀನಿ ಕೈಯಲ್ಲಿ. ನೋಡಿ, ಕೈಯೆಲ್ಲ ನೀರು ಥರ ಆಗ್ತಾಯಿದೆ ನೋಡಿ. ಸೊ ಅದೆಲ್ಲ ಸ್ವಲ್ಪ ಕಹಿ ಕಡಿಮೆ ಆಗಲಿಕ್ಕೆ ಸಹಾಯ ಮಾಡುತ್ತೆ, ಓಕೆನಾ. ತುಂಬ ಕಹಿ ತಿನ್ನೋಕ್ಕಾಗಲ್ಲ ಅಲ್ವಾ, ಹಾಗಾಗಿ ನೋಡಿ ಈ ರೀತಿಯಾಗಿ ಅದನ್ನು ನಾನು ಪ್ರೆಸ್ ಮಾಡಿದಾಗ ಅದರಿಂದ ಬಂದಂಥ ಸಿರಪ್ ನೋಡಿ, ಅದು ಹುಳಿ ಬರ್ತಾ ಇದೆ, ಅದರಿಂದ ನೋಡಿ ಈ ರೀತಿಯಾಗಿ ರಸ ಬರ್ತಾ ಇದೆ. ಮತ್ತು ಈಗಿನ ಸ್ಟಫ್ ಏನಂತ ಮಾಡಬೇಕಂತ ರೆಡಿ ಮಾಡ್ಕೊಂಡಿದ್ದನಲ್ಲ, ಅದನ್ನು ಕೂಡ ನಾನು ಇಲ್ಲಿ ಪ್ರೆಸ್ ಮಾಡ್ತಾ ಇದ್ದೀನಿ, ಅದು ಕೂಡ ರಸ ಬಿಡ್ತಾ ಇದೆ. ಸೊ ಈ ರೀತಿ ನಾವು ರಸ ಸ್ವಲ್ಪ ತೆಗೆದ್ರೆ ಹಾಗಲಕಾಯಿ ಸ್ವಲ್ಪ ಕಹಿ ಕಡಿಮೆ ಆಗುತ್ತೆ. ಸೊ ದಟ್ ನಮಗೆ ತಿನ್ನಲಿಕ್ಕೂ ಕೂಡ ಚೆನ್ನಾಗಿರುತ್ತೆ. ಮಕ್ಕಳು ತಿನ್ನೋದಿಲ್ವಲ್ಲ ಫ್ರೆಂಡ್ಸ್, ಹಾಗಾಗಿ ಅವರಿಗೋಸ್ಕರ ಈ ಥರ ಎಲ್ಲ ಎಕ್ಸಸೈಸಸ್ ಮಾಡಬೇಕು. ಹಾಗಾದರೆ ಅವರು ಸ್ವಲ್ಪ ತಿನ್ನಲಿಕ್ಕೆ ಇಷ್ಟಪಡ್ತಾರೆ. ಕಹಿ ಕಡಿಮೆ ಆದರೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್. ಹಾಗಾಗಿ ಇಷ್ಟೆಲ್ಲ ಎಕ್ಸಸೈಸ್ ಮಾಡಬೇಕಾಗುತ್ತೆ ಬೀಯಿಂಗ್ ಎ ಮದರ್. ಸೊ ಈಗ ಸ್ಟಫ್ ತಯಾರು ಮಾಡ್ಕೊಳ್ಳೋಣ. ಅದಕ್ಕೆ ನಾನು ಶೇಂಗಾ ಪೌಡರ್ ತೊಗೊಂಡಿದ್ದೀನಿ, ಹುಚ್ಚೆಳ್ಳು ಪೌಡರ್ ತೊಗೊಂಡಿದ್ದೀನಿ, ಓಕೆನಾ. ಆ ಸ್ಟಫಿಗೆ ಇದನ್ನೆಲ್ಲ ಹಾಕಬೇಕು, ಓಕೆನಾ. ಶೇಂಗಾ ಪೌಡರ್ ಮತ್ತು ಹುಚ್ಚೆಳ್ಳು ಪೌಡರ್ ಮಾಡೋದು ಹೇಗೆ ಅಂತ ನಾನು ಇನ್ನೊಂದು ಬ್ಲಾಗಲ್ಲಿ ತೋರಿಸಿದ್ದೀನಿ ಫ್ರೆಂಡ್, ನೀವು ರೆಫರ್ ಮಾಡಿ, ಓಕೆನಾ. ಸೊ ಮತ್ತು ನಾನು ಇಲ್ಲಿ ಸ್ವಲ್ಪ ಖಾರದ ಪುಡಿ, ಉಪ್ಪು ಮತ್ತು ಅರಿಶಿಣ ತೊಗೊಂಡಿದ್ದೀನಿ. ಸೊ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನ ನಾವೇನು ಪೀಲ್ ಮಾಡಿರ್ತೀವಲ್ಲ ಹಾಗಲಕಾಯಿ, ಅದರೊಟ್ಟಿಗೆ ಬೆರೆಸೋಣ. ಈ ರೀತಿಯಾಗಿ ಬೆರೆಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಶೇಂಗಾ, ಹುಚ್ಚೆಳ್ಳು ಪೌಡರ್ ಎಲ್ಲ ಹಾಕಿರೋದ್ರಿಂದ ತುಂಬ ರುಚಿ ಅನಿಸುತ್ತೆ, ಓಕೆನಾ. ಶೇಂಗಾ ಮೊದಲೇ ತುಂಬ ಪ್ರೋಟೀನಿಯಸ್ ಅಲ್ವಾ, ಸೊ ಅದು ಕೂಡ ಇಂಪಾರ್ಟೆಂಟ್ ನಮ್ಮ ಒಂದು ಬಾಡಿ ಹೆಲ್ತ್ಗೆ. ಹಾಗಾಗಿ ಅದನ್ನು ಕೂಡ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಅನಿಸುತ್ತೆ. ನೋಡಿ, ಮಿಶ್ರಣ ಈ ರೀತಿ ಆಗಿದೆ, ನಾನೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಡ್ಮೇಲೆ, ಓಕೆನಾ. ಸೊ ಈ ಸ್ಟಫ್ನ ನಾವೀಗ ಆ ಹಾಗಲಕಾಯಿ ಸೀಳ್ಕೊಂಡಿದ್ವಲ್ಲ ಅದಕ್ಕೆ ನಾನು ಫಿಲ್ ಮಾಡ್ಕೊಂಡಿದ್ದೀನಿ ನೋಡಿ, ಈ ರೀತಿಯಾಗಿ, ಓಕೆನಾ. ಅದು ಆ್ಯಕ್ಚುಲಿ ಹೊರಗಡೆ ಬರೋದಿಲ್ಲ, ನೀವು ಫ್ರೈ ಮಾಡ್ಬೇಕಾದ್ರೆ ಕೂಡ ಹೊರಗಡೆ ಬರೋದಿಲ್ಲ. ಸೊ ನೀವು ನಿಧಾನಕ್ಕೆ ನೋಡಿಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ರೀತಿಯಾಗಿ ಆಗಿದೆ. ಸೊ ಒಂದು ಹಾಗಲಕಾಯಿ ನಾವು ಊಟಕ್ಕೆ ಇಟ್ಕೊಂಡ್ರೆ ಸಾಕು, ಹೊಟ್ಟೆ ತುಂಬ ಹೋಗುತ್ತೆ ಊಟದ ಜೊತೆ, ಅದೇ ಕೂಡ ಮತ್ತು ಒಳ್ಳೆ ಸೈಡ್ ಡಿಶ್ ಕೂಡ ಟೇಸ್ಟಿಯಾಗಿರುತ್ತೆ. ಸೊ ಫ್ರೆಂಡ್, ಇನ್ನೊಂದು ಕಡೆ ನಾನು ಒಂದು ತವಾ ಇಟ್ಬಿಟ್ಟು 1 ಸ್ಪೂನ್ ಎಣ್ಣೆ ಹಾಕಿ, ಆ ಎಣ್ಣೆ ಕಾದ್ಮೇಲೆ ನಾವೇನು ಸ್ಟಫ್ ಮಾಡ್ಕೊಂಡಿರ್ತೀವಲ್ಲ ಹಾಗಲಕಾಯಿನ, ಆ ಹಾಗಲಕಾಯಿನ ಇಟ್ಟು ಅದರೊಳಗೆ ಒಂದು 5 ಮಿನಿಟ್ಸ್ ಹಾಗೆ ಬಿಡ್ತಾ ಇದ್ದೀನಿ. ಬಟ್ ಮಧ್ಯದಲ್ಲಿ ಸ್ವಲ್ಪ ಕೈ ಆಡಿಸ್ಕೋಬೇಕು, ಯಾಕಂತ ಹೇಳಿದ್ರೆ ಸೀದೋಗ್ಬಿಡುತ್ತೆ. ನೋಡಿ, ಈ ರೀತಿ ಆಗ್ತಾ ಇದೆ. ಒಳ್ಳೆ ಟೆಕ್ಸ್ಚರ್ ಕೊಡುತ್ತೆ, ಒಳ್ಳೆ ಕಲರ್ ಕೂಡ ಕೊಡುತ್ತೆ, ಮತ್ತು ತಿನ್ನಲಿಕ್ಕೂ ಕೂಡ ತುಂಬ ರುಚಿಯಾಗಿರುತ್ತೆ. ನಾವು ಬರೀ ಇನ್ನೊಂದು ಥರ ಪಲ್ಯ ಮಾಡ್ತೀವಲ್ವ, ಕಟ್ ಮಾಡಿಬಿಟ್ಟು ಈಗ ವೆಜಿಟೇಬಲ್ಸ್ ಈರುಳ್ಳಿ ಎಲ್ಲ ಹಾಕಿಬಿಟ್ಟು, ಅದಕ್ಕಿಂತ ಈ ಥರನೂ ಒಮ್ಮೊಮ್ಮೆ ಮಾಡಿಕೊಂಡ್ರೆ ತಿನ್ನಲಿಕ್ಕೂ ರುಚಿಯಾಗಿರುತ್ತೆ. ಸ್ವಲ್ಪ ಚೇಂಜ್ ಆಗಿರೋದ್ರಿಂದ, ಅಂದರೆ ಲೈಕ್ ಆ ಥರ ತಿನ್ನೋದಕ್ಕಿಂತ ರೆಗ್ಯುಲರಾಗಿ ಈ ಥರನೂ ಮಾಡ್ಕೊಂಡು ತಿಂದರೆ ನಮಗೆ ಒಂಥರ ತಿನ್ನಬೇಕು ಅಂತ ಅನಿಸುತ್ತೆ. ಯಾಕಂದರೆ ಹಾಗಲಕಾಯಿ ಹೇಗಾದರೂ ಮಾಡಿ ದೇಹಕ್ಕೆ ಕಳಿಸ್ಬೇಕಲ್ವ ಅದನ್ನ. ಸೊ
ಸೊ ದೇಹಕ್ಕೆ ತೊಗೋಬೇಕು. ಹಾಗಾಗಿ ಸ್ವಲ್ಪ ಈ ರೀತಿ ವೆರೈಟಿಯಾಗಿ ಮಾಡ್ಕೊಂಡು ತಿನ್ನೋದ್ರಿಂದ ಇಷ್ಟ ಆಗುತ್ತೆ ಫ್ರೆಂಡ್. ಸೊ ಫ್ರೆಂಡ್ ನೋಡಿ, ನಮ್ಮ ಹಾಗಲಕಾಯಿ ಸ್ಟಫ್ ಹಾಗಲಕಾಯಿ ರೆಡಿ ಟು ಸರ್ವ್. ಓಕೆನಾ? ಜಸ್ಟ್ ನೀವು 5 ಮಿನಿಟ್ಸ್ ಅದರಲ್ಲಿ ಬಿಟ್ಟರೆ ಸಾಕು. ಯಾಕಂದರೆ ತುಂಬ ಸ್ಮೂತಾಗಿರುತ್ತೆ ಈ ಸ್ಕಿನ್ನು. ನೋಡಲಿಕ್ಕೆ ಅಷ್ಟು ರಫ್ ಅನಿಸುತ್ತೆ, ಬಟ್ ತುಂಬ ಸ್ಮೂತಾಗಿರುತ್ತೆ. 5 ನಿಮಿಷದಲ್ಲಿ ಬೆಂದೋಗ್ಬಿಡುತ್ತೆ. ನೋಡಿ ಚೆನ್ನಾಗಿ ಬೆಂದಿದೆ. ಓಕೆನಾ? ಇದೊಂಥರ ಹಾಗಲಕಾಯಿ ಕಬಾಬ್ ಇದ್ದ ಹಾಗೆ. ಓಕೆನಾ? ಟೇಸ್ಟ್ ಕೂಡ ಹಾಗೆ ಚೆನ್ನಾಗಿರುತ್ತೆ, ಯಾಕಂದರೆ ಒಳ್ಳೆ ಸ್ಟಫ್ ಹಾಕಿರ್ತೀವಲ್ವ, ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ಮಕ್ಕಳು ಕೂಡ ಇದನ್ನು ಇಷ್ಟಪಟ್ಟು ತಿಂತಾರೆ. ಯೂಶ್ವಲಿ ನಾನು ಮನೇಲಿ ಹಾಗೆ ಹೇಳೋದು, ಹಾಗಲಕಾಯಿ ಕಬಾಬ್ ಇವತ್ತು ಮಾಡಿರೋದು ಅನ್ನೋ ಥರನೇ ಹೇಳ್ತೀನಿ ಯಾವಾಗ್ಲೂ. ಸೊ ಮಕ್ಕಳಿಗೂ ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಓಕೆನಾ? ಸೊ ಹೇಗಾಯಿತು ಅಥವಾ ನಿಮ್ಗೆ ಇಷ್ಟ ಆಯಿತು ಇಲ್ಲೋ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಪ್ಲೀಸ್ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಓಕೆನಾ? ಸೊ ನೋಡಿ, ಸ್ವಲ್ಪ ಸ್ಟಫ್ ಉಳಿದಿತ್ತಲ್ವ, ಅದಕ್ಕೆ ಮತ್ತೆ ಬೇಕಾದರೆ ನಾವು ಹಾಕೋಬೋದು, ಮೇಲ್ಗಡೆ ಹಾಕ್ಕೊಂಡು ಅದನ್ನು ಕೂಡ ತಿನ್ಬೋದು. ಹಾಗೆ ತುಂಬ ಚೆನ್ನಾಗಿರುತ್ತೆ, ಹೆಲ್ದಿಯಾಗೂ ಇರುತ್ತೆ. ಓಕೆನಾ? ಸೊ ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಬಾರ.